ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಕ್ರಷರ್ ತೋರಿಸ್ತಾ ಇದ್ದೀನಿ. ಕ್ರಷರಲ್ಲಿ ನಿಮಗೆ ಜಲ್ಲಿ, ಎಮ್ ಸ್ಯಾಂಡ್, ಪಿ ಸ್ಯಾಂಡ್, 40 mm ಜಲ್ಲಿ ಅಂತೆಲ್ಲ ಮಾಡ್ತಾರಲ್ಲ, ಆ ಯೂನಿಟ್ ತೋರಿಸ್ತಾ ಇರೋದು. ಇದು ಎಲ್ಲಿ ಕ್ರಷರು ಎಲ್ಲ ನಾನು ಡೀಟೇಲ್ಸ್ ಕೊಡಲ್ಲ, ಯಾಕೆಂದರೆ ಕ್ರಷರದು ಆ್ಯಕ್ಚುಲಿ ಅಣ್ಣ ಬಂದ್ಬಿಟ್ಟು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ನಾನಾದರೂ ಸ್ವಲ್ಪ ಒಂದು 10 ನಿಮಿಷ ಪರ್ಮಿಷನ್ ತೊಗೊಂಡು ಮಾಡಿದ್ದೀನಿ. ಸೊ ಇದು 40 mm ಜಲ್ಲಿ ತುಂಬಿಸ್ಕೊಳಕ್ಕೆ ಬಂದಿರೋದು ನಾನು ನಮ್ಮ ಮನೆಗೆ. ಇವ್ರು ಇವಾಗ ಸದ್ಯಕ್ಕೆ ಟನ್ ಲೆಕ್ಕ ಕೊಡ್ತಾ ಇಲ್ಲ, ಲೋಡ್ ಲೆಕ್ಕ ಕೊಡ್ತಾ ಇದ್ದಾರೆ. 2,500 ಲೋಡಿಗೆ ತೊಗೊಂಡ್ರು ನನಗೆ. ಸೊ ಕ್ರಷರ್ ಬೇಸಿಕಲಿ ನಿಮಗೆ ಎಲ್ಲಾದರೂ ಬಂಡೆ ಇರೋ ಜಾಗದಲ್ಲಿ ಕ್ರಷರ್ಗೆ ಅಪ್ರೂವಲ್ ಕೊಡ್ತಾರೆ. ಬಂಡೆನ ಅವ್ರು ಮತ್ತು ಫಸ್ಟು ಬ್ಲಾಸ್ಟ್ ಆದರೂ ಮಾಡ್ಬೋದು. ನಾರ್ಮಲಾಗಿ ಬ್ಲಾಸ್ಟಿಗೆ ಪರ್ಮಿಷನ್ ಕೊಡಲ್ಲ. ಫಸ್ಟು ಅವರು ಟ್ರ್ಯಾಕ್ಟ್ರದು ಬ್ಲಾಸ್ಟರ್ ಬರುತ್ತೆ, ಅದರಲ್ಲಿ ಬ್ಲಾಸ್ಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಬಂಡೆ ಮಾಡಿಕೊಂಡು ಅದನ್ನು ತುಂಬ್ಕೊಂಬಂದು ಮಿಷಿನ್ ಒಳಗಡೆ ಸುರಿತಾರೆ. ಸೊ ಮಿಷಿನ್ ಒಳಗಡೆ ಸುರಿದು ಆಮೇಲೆ ಅದನ್ನು ಕ್ರಷರಲ್ಲಿ, ಇದು ಬೇಸಿಕಲಿ ಕಾನ್ಸೆಪ್ಟ್ ಆಫ್ ಗ್ರೈಂಡರ್ ಥರನೇ ವರ್ಕ್ ಆಗೋದು ಇದು. ಸೊ ಅದು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ, ದೊಡ್ಡ ದೊಡ್ಡ ಹೈಯರ್ HP ಮೋಟ್ರ್ ಯೂಸ್ ಮಾಡಿ ಇದನ್ನು ರನ್ ಮಾಡಿ, ಸೊ ಕಲ್ಲನ್ನ ಪುಡಿ ಮಾಡಿ ಯಾವ್ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅದನ್ನು ಮತ್ತೆ ಫಿಲ್ಟ್ರ್ ಮಾಡ್ತಾರೆ. ಸೊ ಫೈನಲ್ ಪ್ರೋಸೆಸ್ ಆಗೋದೇ ಮರಳು, ವಿಚ್ ಇಸ್ ಎಮ್ ಸ್ಯಾಂಡ್ ಅಂತ. ಸೊ ನೀವು ನೋಡ್ಬೋದು ಇದೆಲ್ಲ ಮಿಷನ್ಸು ಈ ಬೆಲ್ಟ್ ಮೇಲೆ ಅಲ್ಲಿ ಫಸ್ಟ್ ಪ್ರೋಸೆಸ್ ಆಗಿದ್ದು ಪುಡಿ ಕಲ್ಲುಗಳು ಆ ಥರ ಬೀಳ್ತಾ ಇರೋದು. ನೆಕ್ಸ್ಟ್ ಆ ಬೆಲ್ಟ್ ಮೇಲಿಂದ ಹಾಗೆ ಕನ್ವೆ ಆಗಿ ಇನ್ನೊಂದು ಮಿಷಿನಿಗೆ ಬೀಳುತ್ತೆ, ಇನ್ನೊಂದು ಮಿಷಿನಿಂದ ಮತ್ತೊಂದು ಮಿಷಿನ್ಗೆ ಹಾಕ್ತಾರೆ. ಸೊ ನಾನಿವಾಗ 40 mm ಜಲ್ಲಿನ ತುಂಬಿಸ್ಕೊತಾ ಇರೋದು. ಆ್ಯಕ್ಚುಲಿ ಟನ್ ಲೆಕ್ಕಕ್ಕೆ ಹೋದರೆ ಇವಾಗ 400 ರೂಪಾಯಿ, 450 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ನಮ್ಮೂರಿಗೆ ಕ್ರಷರ್ ಹತ್ರ ಇಲ್ದಿರೋ ಕಾರಣ ನಾನು ಟನ್ ಲೆಕ್ಕ ತುಂಬ್ತಾ ಇಲ್ಲ, ಲೋಡ್ ಲೆಕ್ಕ ತುಂಬ್ತಾ ಇದ್ದೀನಿ. ಥ್ಯಾಂಕ್ ಯು.